2 ಜೀವ ಬಲಿ ತಗೊಳ್ಳೋಷ್ಟು ನಿನ್ನ ಮನಸ್ಸಿನಲ್ಲಿ ಚುಚ್ಚುತ್ತಾ ಇದೆ ಅಂದ್ರೆ ಅವಳ ಮೇಲೆ ಇನ್ನೂ ಎಂಥ ದ್ವೇಷ ಇರಬಹುದು ನಿನಗೆ. ಬಗಳೇ, ನಿನ್ನೆ ಕೇಳ್ತಾ ಇರೋದು ಯಾಕೆ ಹೀಗೆ ಮಾಡಿದೆ? ನಿಮಗೆಲ್ಲ ಅವಳ ತಾಯಿತನ ಮಾತ್ರ ಕಾಣ್ತಾ ಇದೆ, ಈ ಹೆತ್ತ ತಾಯಿ ಸಂಕಟ ಮಾತ್ರ ಕಾಣಿಸ್ತಾ ಇಲ್ಲಲ್ಲ. ನನಗೆ ಮಗ ಅಂತಿರೋದು ಇವನೊಬ್ನೇ. ಇವನೇ ನನ್ನ ಸರ್ವಸ್ವ, ಇವನೇ ನನ್ನ ಪ್ರಪಂಚ. ಈ ಮನೆ ಹಾಳಿ ಇವನ್ನ ನನ್ನಿಂದ ದೂರ ಮಾಡ್ಬಿಟ್ಲು. ಅವಕಾಶ ಸಿಕ್ತಾಗೆಲ್ಲ ನನ್ನ ಮಗನ ಎದುರುಗಡೆ ನನ್ನನ್ನು ಅವಮಾನ ಮಾಡಿದ್ಲು. ಇವನು ಅವಳು ಹಾಕಿದ ತಾಳಕ್ಕೆ ಕುಣಿಯೋನು. ಪ್ರತಿದಿನ ನನ್ನ ಹೊಟ್ಟೆ ಉರ್ಸ್ಕೊಂಡು ನನ್ನ ಕಣ್ಣು ಮುಂದೆನೆ ಓಡಾಡ್ತಾ ಇದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರಕ್ಕಾಗುತ್ತಾ? ಹತ್ತಿ ಬೆಂಕಿ 2 ಒಂದೇ ಕಡೆ ಇರಕ್ಕಾಗುತ್ತಾತೆ? ಅಷ್ಟಕ್ಕೂ ಇವಳನ್ನ ನಾವು ಮೆಚ್ಚಿ ಮದುವೆ ಮಾಡಿಸಿರೋ ಹುಡುಗಿನ. 2 ಕುಟುಂಬಗಳ ನಡುವೆ ಧಾರಾಳವಾಗಿ ಬಂದಿರೋರು ಇವಳು ದೊರೆಸಾನಿಯಾಗಿ ಮೆರಿತಾ ಇದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಇವರು ಮಳ್ಳಾಟಗಳನ್ನೆಲ್ಲ ನೋಡ್ಕೊಂಡು ಪ್ರತಿ ದಿನ ಪ್ರತಿ ಕ್ಷಣ ನರ್ಕ ಅನುಭವಿಸ್ತಾ ಇದ್ದೆ. ನಾನು ಏನೆಲ್ಲ ಹಿಂಸೆ ಪಡ್ತಾ ಇದ್ದೀನೋ ಅವಳು ಕೂಡ ಅದನ್ನ ಅನುಭವಿಸ್ಬೇಕು. ಆ ತರದೊಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೆ ನಾನು. ನನ್ನ ಮಗ ಸಿಟಿಲಿ ಯಾರ್ಯಾರಿಗೆ ಹಿಂಸೆ ಕೊಟ್ಟಿದ್ದಾನೆ ಅಂತ ಲೀಸ್ಟ್ ತೆಗೆದು ನೋಡ್ದೆ. ಅವಾಗ ನನಗೆ ಆ ಅಂಕಿತ ಸಿಕ್ಕಿದ್ಲು. ಉಪಯೋಗಿಸ್ಕೊಂಡೆ ಅಷ್ಟೇ. ಹೆತ್ತು ಹೊಟ್ಟೆನ ಉಡ್ಸಿದ್ರೆ ಬೆಂಕಿ ತಗಲ್ದೇ ಇರುತ್ತಾ? ಆ ಬೆಂಕಿಯಿಂದ ನಿನ್ ಬಾಳ್ ಬಂಗಾರ ಆಗತ್ತೆ ಅನ್ಕೊಂಡ್ಯಾ? ಸರ್ವನಾಶ ಆಗೋಗ್ತ್ಯಾ. ನಿನ್ನ ಸ್ವಾರ್ಥಕ್ಕೆ ನಮ್ ಪ್ರೀತಿ ವಿಶ್ವಾಸನೆಲ್ಲ ಸಮಾಧಿ ಮಾಡಾಕ್ದ್ಯಲ್ಲ. ಖಂಡಿತ ನಿಂಗೆ ಆ ದೇವ್ರು ಒಳ್ಳೇದ್ ಮಾಡಲ್ಲ. ಹೆತ್ತ ತಾಯಿಗೆ ಶಾಪ ಆಗ್ತೀಯಲ್ಲೋ ನೀನು. ಒಬ್ಬ ಮಗ ನೀನು. ಯಾವಾಗ ನೀನ್ ತಾಯಿ ಅನ್ನೋದು ಮರ್ತ್ಬಿಟ್ಯೋ ಅವಾಗ ನಾನಿನ್ ಮಗ ಅನ್ನೋದು ಮರ್ತ್ಬಿಟ್ಟೆ. ಹೆಂಡತಿ ಗುಲಾಮ ಕಣೋ ನೀನು. ಕುರುಡಾಗ್ಬಿಟ್ಟಿದ್ಯಾ ಕಣೋ. ನನ್ನ ನೋವು ನಿನಗೆ ಕಾಣಿಸ್ತಾ ಇಲ್ವೇನೋ? ಇದು ನಿನ್ ನೋವಲ್ಲ, ಹುಚ್ಚತನ. ಹುಚ್ಚಿಡ್ದ್ಬಿಟ್ಟಿದೆ ನಿಂಗೆ. ನನಗೆ ಹುಚ್ಚಿಟ್ಬಿಟ್ಟಿದ್ಯಾ? ಮಾವ 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 ಕೇಳಿಸ್ಕೊಂಡ್ರ? ನನಗೆ ಹುಚ್ಚಿಟ್ಬಿಟ್ಟಿದೆ ಅಂತೆ ನೋಡಿ ಮಾವ. ನಿಮ್ಮ ಅಪ್ಪ ಇಲ್ಲಿ ಇರ್ಬೇಕಾಗಿತ್ತು ಕಣೋ. ರೀ ಏನು ಅಂದ್ರೆ ರೀ ಕೇಳಿಸ್ಕೊಂಡ್ರ? ನಿಮ್ಮ ಮಗ ನನ್ನ ಹುಚ್ಚಿ ಅಂತಿದ್ದಾನೆ. ಏನಂದ್ರೆ ಕೇಳಿಸ್ಕೊಂಡ್ರ? ಎತ್ತ ತಾಯಿಗೆ 3 ಕಾಸು ಬೆಲೆ ಕೊಡ್ತಿದ್ದನು ಇವನೊಬ್ಬ ಮಗನ. ರೀ ಏನಂದ್ರೆ ಅಯ್ಯೋ ನನ್ನ ಕಷ್ಟ ಯಾರು ಕೇಳೋರು ಇಲ್ವಾ? ನನ್ನ ಯಾವ ಹಣೆ ಬರ ನನ್ನ ಮಗ ನನ್ನ ಹುಚ್ಚಿ ಅಂದ್ಬಿಟ್ನಲ್ಲ. ಅಯ್ಯೋ ಸಾಕು, ನಿಲ್ಸಮ್ಮ ನೀನ್ ಡ್ರಾಮನ. ಮಾಡೋದೆಲ್ಲ ಮಾಡಿ ಓವರ್ ಆಡ್ತಿದ್ಯಾ? ನೀನ್ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋ ಯೋಗ್ಯತೆನೂ ಕಳ್ಕೊಂಡ್ಬಿಟ್ಟಿದ್ಯಾ. ಹೆತ್ತು ಮಗನ್ ಮೇಲೆ ಪ್ರೀತಿ ಇರ್ಬೇಕು, ಅಧಿಕಾರ ಇರಬಾರ್ದು. ಬಂದ ಸೊಸೆನ ಮಗಳ ತರ ನೋಡ್ಕೋಬೇಕು, ಧಿಮಾಕ್ ತೋರಿಸ್ಬಾರ್ದು. ಅತ್ತಿ ಬೆಂಕಿ 2 ಒಂದೇ ಕಡೆ ಇರಲ್ಲ ಅಂತ ಹೇಳಿದ್ಯಲ್ಲಮ್ಮ. ಅದು 2 ಸೇರಿದ್ರೇನೆ ದೇವ್ರ ಮನೇಲಿ ನಂದಾದೀಪ ಆಗೋದು. ಬರೀ ಸುಡೋದಷ್ಟೇ ಬೆಂಕಿ ಗುಣ ಅಲ್ಲ, ಬೆಳಕು ಕೊಡೋದು ಅದ್ರ ಮೂಲ ಧರ್ಮ ಅಂತ ಮರಿಬಾರ್ದು. ಇಷ್ಟು ಚಿಕ್ಕೋಳಾಗಿರೋ ನನ್ಗೆ ಇಷ್ಟು ಲೋಕಜ್ಞಾನ ಇದೆ, ನಮ್ಮನ್ನೆತ್ತಿರೋ ನಿನ್ಗೆ ಅಷ್ಟು ಸಾಮಾನ್ಯ ಜ್ಞಾನನೂ ಇಲ್ವಾ? ನೋಡಮ್ಮ, ಇದೇ ಕೊನೆ. ನೀನೇನಾದ್ರೂ ಇದೇ ದ್ವೇಷ ಮುಂದುವರ್ಸ್ಕೊಂಡು ಇವ್ರಿಗೆಲ್ಲ ತೊಂದರೆ ಕೊಡೋದು ನನ್ಗೇನಾದ್ರೂ ಗೊತ್ತಾದ್ರೆ, ಇವತ್ತು ಅಂಕಿತ ಜೈಲಿಗೆ ಹೋಗಿದ್ದಾಳೆ, ನಾಳೆ ನೀನ್ ಹೋಗ್ತೀಯಾ. ಹುಷಾರ್. ಬರೀ ಗೋಡೆ ಬಾಗ್ಲು ಕಿಟಕಿ ಇದ್ರೆ ಮನೆ ಅಲ್ಲ,
ಸೇಡು ಗೊಂದಲ ದ್ವೇಷ ಇಲ್ದೇ ಇರೋದೆ ಮನೆ ಅಂತ ಅನ್ಸ್ಕೊಳ್ಳೋದು. ಅಂತ ಮನೆ ಕಟ್ಟಕ್ಕೆ ನಿನ್ಗಂತೂ ಯೋಗ್ಯತೆ ಇಲ್ಲ. ಅಟ್ಲೀಸ್ಟ್ ಅದನ್ನ ಕೆಡ್ಸಕ್ ನೋಡ್ಬೇಡ. ನೋಡಿ, ಈ ವಿಷಯನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ನೀವ್ಯಾರೂ ಒಬ್ರನ್ನೊಬ್ರು ಕ್ಷಮಿಸ್ಕೊಳ್ಳೋ ಅಗತ್ಯ ಇಲ್ಲ. ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಕಿತ್ತಾಡ್ದಿದ್ರೆ ಸಾಕು. ಎಲ್ಲ ಹೊರಡಿ. ಆಹಾಹಾಹಾ, ನನ್ನ ಮರಿಮಗ 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 ಇಟ್ಟ ನೇನ್ ಥು. ಅಕುಲ್ ಈ ವಂಶದ ಕುಡಿ. ನೋಡು, ನನಗೆ ನನ್ನ ಮರಿ ಮೊಮ್ಮಗ ಬೇಕು. ಅವನು ನನ್ನ ಮುಂದಿನ ವಂಶದ ತಲೆಮಾರು. ಅವನ ತಲೆ ಕಾಯೋದು ನನ್ನ ಕರ್ತವ್ಯ. ಮಾವ, ಮುಚ್ಚು ಬಾಯ್. ಒಂದೇ ಒಂದು ಮಾತು ಕೂಡ ಹೆಚ್ಚಿಗೆ ಆಡ್ಬೇಡ. ನನಗೊಬ್ಬ ಮರಿ ಮೊಮ್ಮಗ ಸಿಕ್ಕದ. ಅವನು ನನ್ನ ವಂಶದ ಕುಡಿ, ನಾಗವಂಶದ ಕಿರೀಟ. ಅವನು ಹಾಗೆ ಹೀಗೆ ಅಂತ ಏನೇನೋ ಕನಸು ಕಟ್ಕೊಂಡು ಬಿಟ್ಟಿದ್ದೆ. ಆದ್ರೆ ಅದೆಲ್ಲ ಸುಳ್ಳು ಅಂತ ನನ್ನ ಮನಸ್ಸನ್ನ ನುಚ್ಚು ನೂರು ಮಾಡ್ಬಿಟ್ಟೆ. ಅವರೆಲ್ಲ ಏನೋ ಮುಂದೆ ನೆಮ್ಮದಿಯಾಗಿರ್ತಾರೆ. ಆದ್ರೆ ನನ್ನ ಗತಿ ಏನಮ್ಮ? ನನ್ನ ಗತಿ ಏನು? ಮಗ ಹೀಗೆ, ಅವನ ಜೀವನ ಹೀಗಾಯ್ತು. ನನ್ನ ಇವರೆಲ್ಲರ ಮುಂದೆ ಜೋಕರ್ ಆಗಿ ಮಾಡ್ಬಿಟ್ಟಿಲ್ಲಮ್ಮ. ನಾನೊಬ್ಬ ಜೋಕರ್. ಸರಿ, ಆ ಅಂಕಿತ ಸಿಕ್ಕಿದ್ಲು, ಉಪಯೋಗಿಸ್ಕೊಂಡೆ ಅಷ್ಟೇ. ಚಿಚಿ, ನನ್ನ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಅಂತ ಅನಿಸ್ತಾ ಇದೆ. ಛೇ, ನನ್ನ ಸೊಸೆನೇ ನನ್ನನ್ನು ಯಾಮಾರಿಸ್ಬಿಟ್ಲು. ಇಲ್ಲ, ನಾನು ಯಾಮಾರ್ಬಿಟ್ಟೆ. ಅಯ್ಯೋ